ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವೇದ ಎಜುಕೇಶನ್ ಚಾನಲ್. ಇಂದು ನಾನು ಜೀವಶಾಸ್ತ್ರದಲ್ಲಿ ಕಂಡುಬರುವಂತಹ ಆಹಾರ ಪಾಠದ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮುಂಬರುವ ಟಿಇಟಿ, ಜಿಪಿಎಸ್ ಸ್ಟಾರ್, ಎಚ್ ಎಸ್ ಸ್ಟಾರ್ ಮತ್ತು ಇನ್ನುಳಿದ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲೂ ಕೂಡ ಈ ಆಹಾರ ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕೊಬ್ಬು ಅಂದ್ರೇನು, ನಮ್ಮ ದೇಹದಲ್ಲಿ ಕೊಬ್ಬು ಯಾಕೆ ಅವಶ್ಯಕ, ಜೊತೆಗೆ ಕೊಬ್ಬು ಹೆಚ್ಚಾಗಿ ಕಂಡುಬರುವಂತಹ ಆಹಾರಗಳು ಯಾವುವು, ಕೊಬ್ಬಿನಲ್ಲಿರೋ ವಿಧಗಳು ಯಾವುವು, ಅದರ ಉದಾಹರಣೆಗಳನ್ನ ನೋಡಿದೀವಿ. ಜೊತೆಗೆ ಕೊಲೆಸ್ಟ್ರಾಲ್ ಅಂದ್ರೇನು, ಕೊಲೆಸ್ಟ್ರಾಲ್ನ ವಿಧಗಳು ಯಾವ ಅಂತ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ರಿ. ಇದು ಅದರ ಮುಂದುವರೆದ ಭಾಗ. ಪ್ರೋಟೀನ್ಸ್ಗಳು ಇವತ್ತು ನಾನು ಏನೇನು ಡಿಸ್ಕಸ್ ಮಾಡ್ತೀನಿ ಅಂತ ನೋಡೋದಾದ್ರೆ, ಪ್ರೋಟೀನ್ಗಳು ಅಂದ್ರೇನು, ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಯಾಕೆ ಅವಶ್ಯಕ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಪ್ರೋಟೀನ್ಗಳ ವಿಧಗಳು ಯಾವುವು, ಪ್ರೋಟೀನ್ಗಳು ಹೆಚ್ಚಾಗಿ ಕಂಡುಬರುವಂತ ಆಹಾರಗಳು ಯಾವುವು, ಜೊತೆಗೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಆದಂದ್ರೆ ಯಾವೆಲ್ಲ ರೋಗಗಳು ಬರ್ತಾವ, ಜೊತೆಗೆ ಅದರ ಲಕ್ಷಣಗಳು ಏನಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡ್ರಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಪ್ರೋಟೀನ್ಗಳು ಅಂದ್ರೆ ಏನಂತ ನೋಡೋದಾದ್ರೆ, ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಕಿಣ್ವಗಳಾಗಿವೆ. ಸಾಮಾನ್ಯವಾಗಿ ಪ್ರೋಟೀನ್ಗಳು ನಮ್ಮ ದೇಹದಾಗ ನಡೆಯುವಂತ ರಾಸಾಯನಿಕ ಕ್ರಿಯೆಗಳನ್ನ ನಿಯಂತ್ರಣ ಮಾಡುವಂತ ಕಿಣ್ವ ಅಂತ ಹೇಳ್ಬೋದು. ಹಾಗಾದ್ರೆ ಪ್ರೋಟೀನ್ದಲ್ಲಿ ಕಂಡುಬರುವಂತ ಧಾತುಗಳು ಯಾವ್ಯಾವ ಅಂತ ನೋಡೋದಾದ್ರ, ಇಂಗಾಲ ಕಾರ್ಬನ್, ಆಮ್ಲಜನಕ ಆಕ್ಸಿಜನ್, ಜಲಜನಕ ಹೈಡ್ರೋಜನ್, ಸಾರಜನಕ ಅಂದ್ರೆ ನೈಟ್ರೋಜನ್. ಸಾಮಾನ್ಯವಾಗಿ ಅಂದ್ರೆ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಇವು ಪ್ರೋಟೀನ್ ದಲ್ಲಿ ಕಂಡು ಬರುವಂತ ಧಾತುಗಳು ಅಂತ ಹೇಳ್ಬೋದು. ಹಾಗಾದ್ರೆ ಪ್ರೋಟೀನ್ಗಳ ಮೂಲ ಘಟಕ ಯಾವ್ದಂತ ನೋಡೋದಾದ್ರ, ಅಮೈನೋ ಆಮ್ಲಗಳು. ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ ದಾಗ ಕೇಳ್ಬೋದು. ಪ್ರೋಟೀನ್ಗಳ ಮೂಲ ಘಟಕ, ಪ್ರೋಟೀನ್ಗಳ ಮೂಲ ಎಲ್ಲಿಂದ ಸಿಗ್ತಾವ ಅಂತ ನೋಡೋದಾದ್ರ ಅಮೈನೋ ಆಮ್ಲದಿಂದ ದೊರೆತ ಅಂತ ಹೇಳ್ಬೋದು. ಹಾಗಾದ್ರೆ ಪ್ರೋಟೀನ್ಗಳು ನಮ್ಮ ದೇಹದಾಗ ಏನ್ ಮಾಡ್ತಾವ ಅಂತ ನೋಡೋದಾದ್ರ, ಪ್ರೋಟೀನ್ಗಳು ನಮ್ಮ ದೇಹದ ಸ್ನಾಯುಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅಂದ್ರೆ ನಮ್ಮ ದೇಹದ ಸ್ನಾಯುಗಳ ಬೆಳವಣಿಗೆ ಆಗಕ ನಮ್ಗೆ ಪ್ರೋಟೀನ್ಗಳು ತುಂಬಾ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಪ್ರೋಟೀನ್ಗಳು ಪ್ರೋಟೀನ್ಗಳು ಮಾನವನ ಶರೀರಕ್ಕೆ ಆದ ಗಾಯಗಳಿಗೆ ರಕ್ಷಣೆ ನೀಡುತ್ತವೆ. ಪ್ರೋಟೀನ್ಗಳು ನೋಡ್ರಿ, ಸಾಮಾನ್ಯವಾಗಿ ಮಾನವ ಅಂದ್ರೆ ನಮ್ಮ ಮನುಷ್ಯರ ನಮ್ಮ ಶರೀರಕ್ಕೆ ಏನಾದ್ರು ಗಾಯಗಳಾದ್ವು ಅಂದ್ರ ಅವಕ್ಕೆ ಏನ್ ಮಾಡ್ದ, ರಕ್ಷಣೆ ನೀಡಕ್ ನಮ್ಗೆ ಏನ್ ಬೇಕು, ಪ್ರೋಟೀನ್ ಸಹಾಯ ಮಾಡ್ತಾ ಅಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ಪ್ರೋಟೀನ್ ಅತಿ ಹೆಚ್ಚಾಗಿ ಕಂಡು ಬರುವಂತ ಆಹಾರಗಳು ಯಾವಂತ ನೋಡೋದಾದ್ರ, ಸೋಯಾಬೀನ್, ಮೊಟ್ಟೆ, ನೆಲಗಡಲೆ, ಕಡಲೆಕಾಳು, ನೆಕ್ಸ್ಟ್ ವಟಾಣಿ, ತೊಗರಿಬೇಳೆ, ಹೆಸರು ಕಾಳು, ಬೀನ್ಸ್, ಹಾಲು, ಮೀನು, ಮಾಂಸ, ಪನೀರ್, ದ್ವಿದಳ ಧಾನ್ಯಗಳು. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಎಲ್ಲ ಬಂದವ್ರಿ. ಶೇಂಗಾ ಬತ್ತು, ಕಡಲೆ ಬತ್ತು, ತೊಗರೆ ಬತ್ತು. ಹೌದಾ? ಇವೆಲ್ಲ ಹೆಸರು ಕಾಳು ಬಂತು, ಮಡಿಕೆ ಕಾಳು ಬಂತು, ಇವೆಲ್ಲ ದ್ವಿದಳ ಧಾನ್ಯಗಳು. ಕಿಡ್ನಿ ಬೀನ್ಸ್ ಅಂದ್ರ ರಾಜ್ಮಾ ಅಂತ ನೋಡ್ರಿ. ಕಿಡ್ನಿ ಬೀನ್ಸ್ ಅಂದ್ರೆ ಕಿಡ್ನಿ ಶೇಪ್ ಇರೋದಕ್ಕೆ ಕಿಡ್ನಿ ಬೀನ್ಸ್ ಅಂದ್ರ ರಾಜ್ಮಾ. ನೆಕ್ಸ್ಟ್ ದಿನನಿತ್ಯ ಸೇವಿಸುವಂತ ಮೊಸರು ಮತ್ತ ಪಾಲಕ್ ಸೊಪ್ಪಿನಲ್ಲೂ ಕೂಡ ಏನೈತಿ, ಪ್ರೋಟೀನ್ ಐತಿ ಅಂತ ಹೇಳ್ತಾರ. ಹಾಗಾದ್ರೆ ಪ್ರೋಟೀನ್ ಅತಿ ಹೆಚ್ಚಾಗಿ ಕಂಡುಬರುವಂತ ಆಹಾರಗಳು ಯಾವ್ಯಾವ ಅಂತ ನಿಮ್ಗ ಇವಾಗ ಅರ್ಥ ಆಯ್ತು ಅನ್ಕೊಂಡಿದೀನಿ. ಇವು ನಮ್ಮ ದೇಹಕ್ಕ ಪ್ರೋಟೀನ್ಗಳನ್ನ ಅತಿ ಅವಶ್ಯಕವಾಗಿದೆ. ಹೀಗಾಗಿ ಇಂಥ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮದ ಆರೋಗ್ಯ ಕೂಡ ಚೆನ್ನಾಗಿರ್ತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಪ್ರೋಟೀನ್ಗಳು ಒಳಗೊಂಡಿರುವಂತ ಆಹಾರ ಪದಾರ್ಥಗಳನ್ನು ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಅಂತಾರ. ಹಾಗಾದ್ರ ಈ ಎಲ್ಲಾ ಆಹಾರಗಳ ಪ್ರೋಟೀನ್ ಒಳಗೊಂಡಿರ್ತಾವ. ಆದ್ರೆ ಇಂಥ ಆಹಾರಗಳನ್ನ ಏನಂತ ನೋಡೋದಾದ್ರ, ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂದ್ರ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರೀತಾರ ನೋಡ್ರಿ. ನೆಕ್ಸ್ಟ್, ಪ್ರೋಟೀನ್ಗಳಲ್ಲಿ 2 ವಿಧ. ಪ್ರೋಟೀನ್ಗಳ ವಿಧಗಳಂತ ಹೇಳಿದ್ನಿ, ಅದ್ ಯಾವ ಅಂತ ನೋಡೋದಾದ್ರ, ಒಂದು ಸರಳ ಪ್ರೋಟೀನ್, ಇನ್ನೊಂದು ಯುಗ್ಮ ಪ್ರೋಟೀನ್. ಹಾಗಾದ್ರೆ ಸರಳ ಪ್ರೋಟೀನ್ ಅಂದ್ರೆ ಏನಂತ ನೋಡೋಣ. ಸರಳ ಪ್ರೋಟೀನ್ಗಳು ಅಂದ್ರೆ ಏನಂತ ನೋಡೋದಾದ್ರ, ಸರಳ ಪ್ರೋಟೀನ್ಗಳು ಕೇವಲ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತಾವ. ಯಾವೆಲ್ಲ ಪ್ರೋಟೀನ್ಗಳು ಅಮೈನೋ ಆಮ್ಲದಿಂದ ಮಾತ್ರ ಮಾಡಲ್ಪಟ್ಟಿರ್ತಾವಲ್ಲ ಅಂತ ಪ್ರೋಟೀನ್ಗಳು ನಾವು ಸರಳ ಪ್ರೋಟೀನ್ಗಳು ಅಂತೀವಿ. ಹೌದಾ? ಉದಾಹರಣೆ ನೋಡೋದಾದ್ರ, ಮೊಟ್ಟೆಯಲ್ಲಿರುವ ಕಂಡುಬರುವಂತ ಪ್ರೋಟೀನ್ ಯಾವ್ದಂದ್ರ ಅಲ್ಬುಮಿನ್. ಇಂಪಾರ್ಟೆಂಟ್, ಎಕ್ಸಾಮ್ ದಾಗ ಕೇಳ್ಬೋದ್ರಿ. ನೆಕ್ಸ್ಟ್, ಬೀಜಗಳಲ್ಲಿ ಕಂಡುಬರೋ ಪ್ರೋಟೀನ್ ಗ್ಲೋಬುಲಿನ್. ಇದು ಕೂಡ ಇಂಪಾರ್ಟೆಂಟ್, ಎಕ್ಸಾಮ್ ದಾಗ ಕೇಳ್ಬೋದು ನೋಡ್ರಿ. ಬೀಜಗಳಲ್ಲಿ ಕಂಡುಬರೋ ಪ್ರೋಟೀನ್ ಯಾವುದು, ಅಲ್ಬುಮಿನ್, ಗ್ಲೋಬುಲಿನ್, ಕೆರಾಟಿನ್, ಮ್ಯಾಸಿನ್ ಕೊಡ್ಬೋದ್ರಿ. ಹೌದಾ? ನೆಕ್ಸ್ಟ್, ಕೂದಲಲ್ಲಿ ಕಂಡುಬರೋ ಪ್ರೋಟೀನ್. ಸಾಮಾನ್ಯವಾಗಿ ನಮ್ಮ ಕೂದಲಲ್ಲಿ ಕಂಡುಬರುವಂತ ಪ್ರೋಟೀನ್ ಯಾವ್ದಂತ ನೋಡಿದಾಗ ಕೆರಾಟಿನ್ ನೋಡ್ರಿ. ಇದು ಕಡಿಮೆ ಆಯ್ತಂದ್ರೆ ನಮ್ಮ ಕೂದಲು ಏನಾಗ್ತಾವ, ಉದ್ರಾಕ್ ಸ್ಟಾರ್ಟ್ ಆಕಾವ, ಅಥವಾ ಏನಾಗ್ತದ, ಬಿಳಿ ಕೂದಲು ಆಗುವಂತ ಸಾಧ್ಯತೆ ಕೂಡ ಇರ್ತೈತಿ. ಉದ್ರತಾವ, ಮತ್ತೆ ಕೂದಲ ಸೀಳು ಹೊಡಿತಾವ ನೋಡ್ರಿ, ಹೀಗೆಲ್ಲ ಕಂಡು ಬರ್ತೈತ್ರಿ. ನೆಕ್ಸ್ಟ್, ಸ್ನಾಯುಗಳಲ್ಲಿ ಕಂಡುಬರೋ ಪ್ರೋಟೀನ್ ಯಾವ್ದಂದ್ರ ಮಿಯಾಸಿಸ್. ಇದು ಇಂಪಾರ್ಟೆಂಟ್. ನಮ್ಮ ದೇಹದ ಸ್ನಾಯುಗಳಲ್ಲಿ ಅಂದ್ರೆ ನಮ್ಮ ದೇಹದ ಮೂಳೆಗಳಲ್ಲಿ ಕಂಡುಬರುವಂತ ಪ್ರೋಟೀನ್ ಯಾವ್ದಂತ ನೋಡೋದಾದ್ರ ಮಿಯಾಸಿಸ್. ನೆಕ್ಸ್ಟ್, ಕ್ರೋಮೋಸೋಮ್ಗಳಲ್ಲಿ ಕಂಡುಬರೋ ಪ್ರೋಟೀನ್ ಯಾವ್ದಂದ್ರ ಹಿಸ್ಟೋನ್. ನಮ್ಮ ದೇಹದ ವರ್ಣತಂತ್ರಗಳಲ್ಲಿ ಬರ್ತಾವಲ್ಲ ಕ್ರೋಮೋಸೋಮ್ಸ್, ಅದ್ರಲ್ಲಿ ಕಂಡುಬರೋ ಪ್ರೋಟೀನ್ ಯಾವ್ದಂತ ನೋಡೋದಾದ್ರ ಹಿಸ್ಟೋನ್ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್. ಹಾಗಾದ್ರ ಸರಳ ಪ್ರೋಟೀನ್ ಅಂದ್ರೆ ಏನು, ಅದರ ಉದಾಹರಣೆಗಳು ಯಾವಂದ್ರೆ ನಿಮ್ಗ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್, ಸೆಕೆಂಡ್ ಒನ್, ಯುಗ್ಮ ಪ್ರೋಟೀನ್ಗಳು. ಈ ಯುಗ್ಮ ಪ್ರೋಟೀನ್ ಅಂದ್ರೆ ಏನಂತ ನೋಡಿದಾಗ, ಯುಗ್ಮ ಪ್ರೋಟೀನ್ಗಳು ಅಮೈನೋ ಆಮ್ಲ ಮತ್ತು ಅಮೈನೋ ಆಮ್ಲ ಅಲ್ಲದ ಭಾಗದಿಂದ ಅಥವಾ ಪ್ರೋಟೀನ್ ಅಲ್ಲದ ಭಾಗದಿಂದ ಮಾಡಲ್ಪಟ್ಟಿರ್ತವೆ. ಸಾಮಾನ್ಯವಾಗಿ
ಯುಗ್ಮ ಪ್ರೋಟೀನ್ಗಳು ಯಾವ್ದ್ರಿಂದ ತಯಾರಾಗಿರ್ತಾವ ಅಂತ ನೋಡಿದಾಗ ಅಮೈನೋ ಆಮ್ಲನೂ ಇರ್ತೈತಿ, ಜೊತೆಗೆ ಅಮೈನೋ ಆಮ್ಲ ಅಲ್ಲದ ಭಾಗದ ಅಥವಾ ಪ್ರೋಟೀನ್ ಅಲ್ಲದ ಭಾಗದಿಂದ ಕೂಡ ಯುಗ್ಮ ಪ್ರೋಟೀನ್ಗಳು ತಯಾರಾಗ್ತಾವ. ಹೌದಾ? ಹಾಗಾದ್ರ ಪ್ರೋಟೀನ್ ಅಲ್ಲದ ಭಾಗವನ್ನು ಏನಂತ ಕರಿತಾರ ಅಂತ ನೋಡೋದಾದ್ರ ಪ್ರೊಸ್ಥೆಟಿಕ್ ಗ್ರೂಪ್ ಅಂತ ನೋಡ್ರಿ. ಇಂಪಾರ್ಟೆಂಟ್ ಎಕ್ಸಾಮ್ನಾಗ ಕೇಳ್ಬೋದ್ರಿ. ಪ್ರೋಟೀನ್ ಅಲ್ಲದ ಭಾಗವನ್ನ ಪ್ರೊಸ್ಥೆಟಿಕ್ ಗ್ರೂಪ್ ಅಂತ ಕರೀತಾರ. ಇದಕ್ಕೆ ಉದಾಹರಣೆ ನೋಡೋದಾದ್ರ ಪಾಸ್ಪೋಪ್ರೋಟೀನ್ ಇದು ಎಲ್ಲಿ ಕಂಡುಬರ್ತದೆ? ಹಾಲಿನಾಗ ನೋಡ್ರಿ. ಹಾಲಿನಲ್ಲಿ ಕಂಡುಬರುವಂತ ಪ್ರೋಟೀನ್ ಯಾವ್ದಂದ್ರ ಕೇಸಿನ್ ನೋಡ್ರಿ. ಎಕ್ಸಾಮ್ದಾಗ ಈಗಾಗ ಹಿಂದ್ ಕೇಳಿದಾರ್ರಿ. ಹಾಲಿನಲ್ಲಿ ಕಂಡುಬರುವಂತ ಪ್ರೋಟೀನ್ ಯಾವ್ದು? ಕೇಸಿನ್, ಮ್ಯೂಸಿನ್, ಕೊಲಾಜಿನ್ ಅಥವಾ ಅಲ್ಬುಮಿನ್ ಕೊಡ್ಬೋದು. ನೆಕ್ಸ್ಟ್ ಲಿಪೋಪ್ರೋಟೀನ್ ಇದು ಮೊಟ್ಟೆಯಲ್ಲಿರೋ ಹಳದಿ ಭಾಗ. ಮೊಟ್ಟೆ ಸಾಮಾನ್ಯವಾಗಿ ತತ್ತಿ ನೋಡ್ರಿ, ತತ್ತಿಯಲ್ಲಿ ಕಂಡುಬರುವಂತ ಹಳದಿ ಭಾಗದಾಗ ಏನಿರ್ತೈತಿ? ಲಿಪೋಪ್ರೋಟೀನ್ ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಗ್ಲೈಕೋಪ್ರೋಟೀನ್ ಲಾಲಾ ರಸದಲ್ಲಿನ ಮ್ಯೂಸಿನ್ ಅಂದ್ರ ನಮ್ಮ ಬಾಯಲ್ಲಿ ಕಂಡುಬರುವಂತ ಲಾಲಾ ರಸ ನಮ್ಮ ಬಾಯಿದಾಗ ಇರ್ತೈತಲ್ಲ, ಇದರಲ್ಲಿ ಏನಕ್ಕೆ ಮ್ಯೂಸಿನ್ ಅನ್ನೋ ಪ್ರೋಟೀನ್ ಕಂಡು ಬರ್ತೈತೆ. ಎಕ್ಸಾಮ್ದಾಗ ಕೇಳ್ಬೋದ್ರಿ. ಹೌದಾ? ನೆಕ್ಸ್ಟ್ ಹಿಮೋಗ್ಲೋಬಿನ್ ಬ್ಲಡ್ ರಕ್ತದಾಗ ಇರ್ತೈತಿ. ಹಾಗಾಗಿ ರಕ್ತದಾಗ ಹಿಮೋಗ್ಲೋಬಿನ್ ಇರೋದ್ರಿಂದ ನಮ್ಮ ದೇಹದ ರಕ್ತ ಏನಾಗ್ತೈತಿ? ಕೆಂಪು ಕಲರ್ ಕಾಣ್ತೈತಿ ನೋಡ್ರಿ. ಇದೆಲ್ಲಿ ಕಾಣ್ತೈತಿ? ಕ್ರೋಮೋಪ್ರೋಟೀನ್ ಕಂಡು ಬರ್ತೈತಿ. ಹೌದಾ? ನೆಕ್ಸ್ಟ್ ಮಾನವನ ದೇಹದಲ್ಲಿ ಅಧಿಕವಾಗಿರೋ ಪ್ರೋಟೀನ್ ಯಾವ್ದಂತ ನೋಡೋದಾದ್ರ ಕೊಲಾಜಿನ್ ನೋಡ್ರಿ. ಇಂಪಾರ್ಟೆಂಟ್. ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋ ಪ್ರೋಟೀನ್ ಯಾವ್ದಂತ ನೋಡಿದಾದ್ರ ಕೊಲಾಜಿನ್. ನೆಕ್ಸ್ಟ್ ಉಗುರು ಮತ್ತು ಕೂದಲನ್ನು ಸುಟ್ಟಾಗ ಕೆಟ್ಟ ವಾಸನೆ ಬರಲು ಕಾರಣ ಗಂಧಕದ ಡೈಆಕ್ಸೈಡ್. ಅಂದ್ರ ನಮ್ಮ ಉಗುರು ಅಥವಾ ಕೂದಲನ್ನು ಸುಟ್ಟಾಗ ಒಂಥರ ಬ್ಯಾಡ್ ಸ್ಮೆಲ್ ಅಂದ್ರೆ ಕೆಟ್ಟ ವಾಸನೆ ಬರ್ತೈತಿ ನೋಡ್ರಿ, ಕೆಟ್ಟ ಸ್ಮೆಲ್ ಬರ್ತೈತ್ರಿ. ಹಂಗ್ ಬರೋದಕ್ಕೆ ಕಾರಣ ಏನಂತ ನೋಡೋದಾದ್ರ ಗಂಧಕದ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಅಂತಾರಿ. H2SO4. ಇಂಪಾರ್ಟೆಂಟ್. ಎಕ್ಸಾಮ್ದಾಗ ಈಗಾಗಲೇ ಹಿಂದೆ ಕೇಳಿದಾರ. ನೆಕ್ಸ್ಟ್ ಇವಾಗ ಪ್ರೋಟೀನ್ಗಳ ಪ್ರಾಮುಖ್ಯತೆ ನೋಡೋಣ್ರಿ. ಅಂದ್ರೆ ಪ್ರೋಟೀನ್ಗಳ ವಿಧಗಳು ಯಾವುವು, ಅದ್ರ ಉದಾಹರಣೆ ಯಾವ್ದು ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಅವು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತ ಕೂಡ ತಿಳ್ಕೊಂಡ್ರೆ ಅಂತ ತಿಳ್ಕೊತೇನೆ. ನೆಕ್ಸ್ಟ್ ಪ್ರೋಟೀನ್ಗಳ ಪ್ರಾಮುಖ್ಯತೆ. ಪ್ರೋಟೀನ್ಗಳ ನಮ್ಮ ದೇಹಕ್ಕೆ ಯಾಕೆ ಅವಶ್ಯಕತೆ ಅಂತ ನೋಡೋದಾದ್ರ ಪ್ರೋಟೀನ್ಗಳು ಸ್ನಾಯುಗಳ ಸಂಕೋಚನೆ ಮತ್ತು ಆಹಾರ ಜೀರ್ಣಕ್ರಿಯೆಗೆ ಸಹಾಯಕಾರಿ. ನಾವು ದೇಹದಲ್ಲಿರುವಂತ ಮೂಳೆಗಳ ಬೆಳವಣಿಗೆ ಆಗಕ, ಜೊತೆಗೆ ನಾವು ತಿಂದಂತ ಆಹಾರ ಜೀರ್ಣಕ್ರಿಯೆ ಆಗಕ ನಮಗೆ ಪ್ರೋಟೀನ್ಗಳ ಸಹಾಯ ಮಾಡ್ತಾವ. ನೆಕ್ಸ್ಟ್ ರಕ್ತ ಹೆಪ್ಪುಗಟ್ಟುವಲ್ಲಿ ಪ್ರೋಟೀನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ರಕ್ತ ಹೆಪ್ಪುಗಟ್ಟಕ ಇಲ್ಲೂ ಕೂಡ ಪ್ರೋಟೀನ್ ಪಾತ್ರ ಐತೆ ಅಂತ ಹೇಳ್ತಾರ. ನೆಕ್ಸ್ಟ್ ಅಂಗಾಂಶಗಳ ನಿರ್ಮಾಣಕ್ಕೆ ಪ್ರೋಟೀನ್ ಅವಶ್ಯಕ. ನಮ್ಮ ದೇಹದ ಅಂಗಗಳು, ಪ್ರತಿಯೊಂದು ಅಂಗಗಳ ಬೆಳವಣಿಗೆ ಆಗ ನಮ್ಗೆ ಏನ್ ಬೇಕ್ರಿ? ಪ್ರೋಟೀನ್ ಬೇಕ್ರಿ. ಪ್ರೋಟೀನ್ ಬೇಕಂದ್ರೆ ನಾವು ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವನೆ ಮಾಡ್ಬೇಕು. ನೆಕ್ಸ್ಟ್ 14 ವರ್ಷದೊಳಗಿನ ಮಕ್ಕಳ ಬೆಳವಣಿಗೆಗೆ ಪ್ರೋಟೀನ್ ಅತ್ಯವಶ್ಯಕವಾಗಿದೆ. ಸಾಮಾನ್ಯವಾಗಿ 14 ವರ್ಷದೊಳಗಿನ ಮಕ್ಕಳು ನೋಡ್ರಿ, ಅಂದ್ರೆ ಅಂತ ಮಕ್ಕಳ ಬೆಳವಣಿಗೆ ಏನಾಗ್ತೈತಿ? ಜಾಸ್ತಿ ಕಂಡು ಬರ್ತೈತಿ. ಅಲ್ಲಿ ಬೆಳವಣಿಗೆ ಆಗುವಂತ ಸಂದರ್ಭ ಅದು. ಅಂತ ಸಂದರ್ಭದಾಗ ಮಕ್ಕಳಿಗೆ ನಾವು ಜಂಕ್ ಫುಡ್ ಬಿಟ್ಟು ಪ್ರೋಟೀನ್ ಯುಕ್ತ ಆಹಾರ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆ ಏನಾಗ್ತೈತಿ? ಸರಿಯಾದ ಕ್ರಮದಲ್ಲಿ ಬೆಳವಣಿಗೆ ಆಗ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ದೇಹದ ಸ್ನಾಯುಗಳ ಬೆಳವಣಿಗೆ ಮತ್ತು ಗಾಯಗಳಿಂದ ಶರೀರಕ್ಕೆ ರಕ್ಷಣೆ ನೀಡಲು ಅವಶ್ಯಕವಾಗಿ. ಸಾಮಾನ್ಯವಾಗಿ ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆ, ನಮ್ಮ ದೇಹ ಬೆಳವಣಿಗೆ ಆಗಕ, ಜೊತೆಗೆ ನಮ್ಮ ಶರೀರಕ್ಕೆ ಆದಂತ ಗಾಯಗಳನ್ನ ರಕ್ಷಣೆ ಮಾಡಕ ನಮಗೆ ಪ್ರೋಟೀನ್ಗಳ ಸಹಾಯ ಮಾಡ್ತಾವ. ಹೌದಾ? ನೆಕ್ಸ್ಟ್ ಪ್ರೋಟೀನ್ ಕೊರತೆಯಿಂದ ಬರುವ ರೋಗಗಳು ಮತ್ತು ಲಕ್ಷಣಗಳು. ಸಾಮಾನ್ಯವಾಗಿ ನಮ್ಮ ದೇಹದಾಗ ಪ್ರೋಟೀನ್ ಕೊರತೆ ಆತಂದ್ರೆ ಯಾವೆಲ್ಲ ರೋಗಗಳು ಬರ್ತಾವ ಅಂತ ಲಕ್ಷಣಗಳು ಏನಂತ ನೋಡೋದಾದ್ರ ಕ್ವಾಶಿಯೋರ್ಕರ್ ಇದೊಂದು ರೀತಿಯ ಅಪೌಷ್ಟಿಕತೆಯಾಗಿದ್ದು, ಇದು ತೀವ್ರ ಪ್ರೋಟೀನ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಬರ್ತೈತಿ. ಕ್ವಾಶಿಯೋರ್ಕರ್ ಅಂತ ರೋಗ ಇದು ನಮ್ಮ ದೇಹದಾಗ ಅಪೌಷ್ಟಿಕತೆಯಿಂದ ಕೂಡಿದ್ದು. ಇದು ಪ್ರೋಟೀನ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಆಯ್ತು ಅಂದ್ರ ಅದೇನಾಗ್ತದೆ? ನಮ್ಮ ದೇಹಕ್ಕೆ ಕ್ವಾಶಿಯೋರ್ಕರ್ ಅನ್ನೋ ರೋಗ ಬರ್ತೈತಿ ಅಂತ ಹೇಳ್ತಾರ. ನೆಕ್ಸ್ಟ್ ಇದ್ರ ಲಕ್ಷಣ ನೋಡೋದಾದ್ರ ಕುಂಠಿತ ಬೆಳವಣಿಗೆ. ಇಲ್ಲಿ ಚಿತ್ರ ಕೊಟ್ಟೆ ನೋಡ್ರಿ. ಈ ಚಿತ್ರದಾಗ ನೋಡ್ರಿ ಬೆಳವಣಿಗೆ ಏನೈತಿ? ಕುಂಠಿತವಾಗೈತಿ. ಅಂದ್ರ ಬೆಳವಣಿಗೆ ಸರಿಯಾಗಿ ಆಗಿಲ್ಲ. ನೆಕ್ಸ್ಟ್ ಹೊಟ್ಟೆ, ಕಾಲು, ಪಾದಗಳ ಊದುವಿಕೆ. ಇಲ್ಲಿ ನೋಡ್ರಿ ಹೊಟ್ಟೆ ನೋಡ್ರಿ, ಮತ್ತೆ ಕಾಲು ಮತ್ತೆ ಪಾದಗಳು ಏನಾಗಿದಾವ? ಊದ್ಕೊಂಡಿದ ಅಂದ್ರ ಉಬ್ಬಿದಾವ. ನೆಕ್ಸ್ಟ್ ಚರ್ಮ ಮತ್ತು ಕೂದಲ ಬಣ್ಣ ಬದಲಾಗುವುದು. ಚರ್ಮ ಏನದ? ನಾರ್ಮಲ್ ಬಣ್ಣ ಇಲ್ಲ, ಜೊತೆಗೆ ಕೂದಲು ಕೂಡ ಏನದ? ಕೂದಲ ಬಣ್ಣ, ಚರ್ಮ ಬಣ್ಣ ಸ್ವಲ್ಪ ಬದಲಾವಣೆ ಆಗ್ತೈತಿ. ನೆಕ್ಸ್ಟ್ ಮಾಂಸಖಂಡಗಳ ಜೋತು ಬೀಳುವಿಕೆ. ಮಾಂಸಖಂಡಗಳು ಏನದ? ನಮ್ಮ ದೇಹದ ಮಾಂಸಖಂಡಗಳ ಅಂತ ಜೋತ್ ಬೀಳ್ತಾವ, ನಾರ್ಮಲ್ ಆಗಿ ಇರಂಗಿಲ್ಲ. ನೆಕ್ಸ್ಟ್ ಬುದ್ಧಿಮಾನ್ಯತೆ. ಅಂತ ಮಕ್ಕಳಲ್ಲಿ ಏನಾಗ್ತದ? ಬುದ್ಧಿಮಾನ್ಯತೆ ಕೂಡ ಬರುವಂತ ಸಾಧ್ಯತೆ ಇದೆ ಕ್ವಾಶಿಯೋರ್ಕರ್ ಬಂತಂದ್ರ. ಹೌದಾ? ಹಾಗಾದ್ರೆ ಕ್ವಾಶಿಯೋರ್ಕರ್ ಅಂದ್ರೆ ಏನೋ, ಅದ್ರ ಲಕ್ಷಣಗಳು ಏನಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಎರಡನೇದು ಪೋಷಣ ಮರಾಸ್ಮಸ್, ನ್ಯೂಟ್ರಿಷನಲ್ ಮರಾಸ್ಮಸ್ ಅಂತ ಕರೀತಾರ. ಇದೊಂದು ತೀವ್ರ ಅಪೌಷ್ಟಿಕತೆಯ ರೂಪವಾಗಿದ್ದು, ಇದು ದೇಹವು ಮೂಲಭೂತ ಕಾರ್ಯಗಳಿಗೆ ಸಾಕಷ್ಟು ಶಕ್ತಿ, ಕೊಬ್ಬು ಮತ್ತು ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗ್ತದೆ. ಈ ಪೋಷಣ ಮರಾಸ್ಮಸ್ ಯಾವ್ದ್ರಿಂದ ಬರ್ತೈತಿ ಅಂತ ನೋಡಿದ್ರ ಇದೊಂದು ಅಪೌಷ್ಟಿಕ ಅಂದ್ರೆ ನಮ್ಮ ದೇಹದಾಗ ಪೌಷ್ಟಿಕತೆ ಕಡಿಮೆ ಆತ ನಮ್ಗೆ ಏನಾಗ್ತದೆ? ಅಪೌಷ್ಟಿಕತೆಯಿಂದ ನಾವು ಬಳಲು ಸ್ಟಾರ್ಟ್ ಮಾಡ್ತೇವೆ. ಅಂತ ಸಂದರ್ಭದಾಗ ನಮ್ಗ ನಮ್ಮ ದೇಹಕ್ಕೆ ಏನ್ ಬೇಕು? ನಾವು ದಿನನಿತ್ಯ ಮಾಡಕ್ ನಮ್ಗೆ ಏನ್ ಬೇಕು? ಕೆಲಸ ಮಾಡಕ್ ನಮ್ಗ ಶಕ್ತಿ ಬೇಕು, ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಹಾಗಾಗಿ ಶಕ್ತಿ, ಕೊಬ್ಬು ಮತ್ತೆ ಪ್ರೋಟೀನ್ ಕೊರತೆ ಆತಂದ್ರ ಈ ಪೋಷಣ ಮರಾಸ್ಮಸ್ ಕೂಡ ರೋಗ ಬರ್ಬೋದು ಅಂತ ಹೇಳ್ತಾರ. ಹೌದಾ? ಹಾಗಾದ್ರೆ ಅದ್ರ ಲಕ್ಷಣ ಏನಂತ ನೋಡೋದಾದ್ರ ಕುಂಠಿತ ಬೆಳವಣಿಗೆ ಅಂದ್ರೆ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗಂಗಿಲ್ಲ. ನೆಕ್ಸ್ಟ್ ಬಡಕಲಾದ ಕೈಕಾಲು. ಇಲ್ಲಿ ಕೈಕಾಲು ನೋಡ್ರಿ,
ಕೈಕಾಲೆಲ್ಲ ಏನಾಗಿದಾವ ತೆಳ್ಳಗ ಬಡಕಾಗಿ ಬಿಟ್ಟಾವ ನೋಡ್ರಿ ಒಂಥರ. ಮತ್ತ ಒಣ ಮತ್ತು ಸುಕ್ಕುಗಟ್ಟಿದ ಚರ್ಮ ಎಲ್ಲ ಏನಿದೆ ಡ್ರೈ ಸ್ಕಿನ್ ಅಂತ ನೋಡ್ರಿ, ಡ್ರೈ ಒಣಗಿದಂಗ ಆಗಿರೋದ. ಮತ್ತೆ ಚರ್ಮ ಎಲ್ಲ ವಯಸ್ಸಾದಾಗ ಏನಾಗ ಸುಕ್ಕು ಕಟ್ತೈತಿ ನೋಡ್ರಿ ಅಲ್ಲೆಲ್ಲ. ಇಲ್ಲಿ ನೋಡಿ ಮುಖದ ಮೇಲೆಲ್ಲ ಹೆಂಗ್ ಚರ್ಮ ಸುಕ್ಕು ಗಟ್ಟಿದಂಗ ಆಗೈತಿ. ಜೊತೆಗೆ ಮಾಂಸಖಂಡಗಳ ಜ್ಯೋತಿ ಬೀಳೋಕೆ, ಮಾಂಸಖಂಡಗಳು ಎಲ್ಲ ಏನಾಗಿದಾವೆ ಇಲ್ಲಿ ಜ್ಯೋತಿ ಬಿದ್ದಂಗ ಆಗಿದಾವ ನೋಡ್ರಿ. ಮತ್ ಪಕ್ಕೆಲುಬುಗಳು ಸ್ಪಷ್ಟವಾಗಿ ನಮಗ ಕಾಣತಾವ ನೋಡ್ರಿ ಇವೆಲ್ಲ. ಮತ್ತ ತೀವ್ರ ತೂಕ ನಷ್ಟ ಅಂದ್ರ ಸಂಪೂರ್ಣವಾಗಿ ಅವ್ರ ತೂಕ ಏನಾಗ್ತೈತಿ ನಷ್ಟ ಆಗ್ತೈತಿ, ಅಂದ್ರ ತೂಕ ಸಂಪೂರ್ಣವಾಗಿ ಕಡಿಮೆ ಆಗ್ತೈತಿ. ಜೊತೆಗೆ ರಕ್ತಹೀನತೆ ಅಂದ್ರ ದೇಹದಲ್ಲಿ ರಕ್ತಹೀನತೆಯನ್ನ ಅನುಭವಿಸ್ತಾರ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರ ಪೋಷಣ ಮರಸ್ಮಸ್ ಅಂದ್ರೇನ, ಅದ್ರ ಲಕ್ಷಣಗಳು ಏನಂತ ನಿಮ್ಗ ಅರ್ಥ ಆಯ್ತು ಅನ್ಕೊಂಡಿ. ಇವ್ ನೋಡಿ ಸಾಮಾನ್ಯವಾಗಿ ಕ್ವಾಶಿಯರ್ಕರ್ ಮತ್ತ ಪೋಷಣ ಮರಸ್ಮದ ವ್ಯತ್ಯಾಸ ನೋಡೋದಾದ್ರ, ಪೋಷಣ ಮರಸ್ಮಸ್ದಾಗ ಏನಾಗ್ತಿದ್ವಿ ಅಲ್ಲೇ ಅದ್ ಮುಖ್ಯವಾಗಿ ಪ್ರೋಟೀನ್ ಕೊರತೆ ಆಗ್ತದ. ಜೊತೆಗೆ ಅಲ್ಲಿ ಆದ್ರೆ ಏನಾಗ್ತಿತ್ತು ಕ್ಯಾಲೋರಿ ಇರ್ತಿತ್ತದ. ಆದ್ರೆ ಇಲ್ಲಿ ಮರಾಸ್ಮಸ್ದಾಗ ಪೋಷಣ ಮರಾಸ್ಮಸ್ದಾಗ ಏನಾಗ್ತೈತಿ ಪ್ರೋಟೀನ್ಗಳ ಕೊರತೆನೂ ಆಗ್ತೈತಿ, ಜೊತೆಗೆ ಕ್ಯಾಲೋರಿಗಳ ಕೊರತೆನೂ ಆಗ್ತೈತಿ. ಕ್ವಾಶಿಯರ್ಕರ್ದಾಗ ಕೇವಲ ಪ್ರೋಟೀನ್ ಕೊರತೆ ಮಾತ್ರ ಆಗ್ತದೆ, ಅಲ್ಲಿ ಏನ ಕ್ಯಾಲೋರಿ ಇರ್ತೈತ್ರಿ. ಹೌದಾ? ನೆಕ್ಸ್ಟ್ ಕ್ವಾಶಿಯರ್ಕರ್ದಾಗ ಏನಾಗ್ತೈತಿ ಕೈಕಾಲ ಹೊಟ್ಟೆ ಏನಾಗ್ತೈತಿ ಉಬ್ಬಿರ್ತಾವ. ಆದ್ರೆ ಮರಾಸ್ಮಸ್ದಾಗ ಏನಾಗ್ತೈತಿ ದೇಹದ ಕೊಬ್ಬ ಮತ್ತು ಸ್ನಾಯು ನಷ್ಟವಾಗಿರೋದ್ರಿಂದ ಅಲ್ಲೇನಾಗಿಲ್ಲ ಕೈಕಾಲೊಳಗೇನ ಉಬ್ಬಿರಂಗಿಲ್ಲ. ಮತ್ತೆ ಇಲ್ಲಿ ಕೂದಲ ಬಣ್ಣ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತೈತಿ, ಜೊತೆಗೆ ಕೂದಲು ತೆಳುವಾಗುವಂತ ಸಾಧ್ಯತೆ ಇರ್ತೈತಿ ಕ್ವಾಶಿಯರ್ಕರ್ದಾಗ. ಆದ್ರೆ ಮರಾಸ್ಮಸ್ದಾಗ ಏನಾಗಿದೆ ಚರ್ಮನ ಒಣಗಿರ್ತೈತಿ, ಜೊತೆಗೆ ಕೂದಲ ಅಷ್ಟ್ ತೆಳಗಾಗಿರ್ತೈತಿ, ಸ್ವಲ್ಪ ಮಟ್ಟಿಗೆ ತೆಳಗಾಗಿರ್ತೈತಿ. ಆದ್ರೆ ಬಣ್ಣ ಏನಾಗಿಲ್ಲ ಬದಲಾಗಿರಂಗಿಲ್ಲ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ವಾಶಿಯರ್ಕರ್ದಾಗ ಚರ್ಮದ ಕೆಳಗೆ ಸ್ವಲ್ಪ ಕೊಬ್ಬು ಉಳಿದಿರ್ತೈತಿ. ಇಲ್ಲಿ ಚರ್ಮದ ಕೆಳಗೆ ಕೊಬ್ಬು ಉಳಿದಿರ್ತೈತಿ. ಆದ್ರೆ ಮರಾಸ್ಮಸ್ದಾಗ ಚರ್ಮದ ಕೆಳಗೆ ಕೊಬ್ಬು ಸಂಪೂರ್ಣವಾಗಿ ಕೊಬ್ಬು ಏನೈತಿ ಕಣ್ಮರೆ ಆಗೈತಿ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಕ್ವಾಶಿಯರ್ಕರ್ದಾಗ ಇಲ್ಲಿ ಹಸಿವು ಆಗ್ತೈತಿ. ಹೌದಾ? ಸಾಮಾನ್ಯವಾಗಿ ಇಲ್ಲಿ ಹಸಿವು ಇರ್ತೈತಿ. ಆದ್ರ ಮರಾಸ್ಮಸ್ದಾಗ ಹಸಿವು ಏನಾಗ್ತೈತಿ ಕಡಿಮೆ ಆಗ್ತೈತಿ, ಜೊತೆಗೆ ಹಸಿವು ಕಡಿಮೆ ಆಗ್ತೈತಿ, ಜೊತೆಗೆ ಏನಾಗ್ತೈತಿ ಆಯಾಸ ಹೆಚ್ಚಾಗ್ತೈತಿ. ಹೌದಾ? ಹಾಗಾದ್ರ ಪ್ರೋಟೀನ್ ಕೊರತೆಯಿಂದ ಬರುವಂತ ರೋಗಗಳು ಯಾವ, ಅದರ ಲಕ್ಷಣಗಳೇನ, ಅದ್ರ ವ್ಯತ್ಯಾಸ ಏನಂತ ನಿಮ್ಗ ಅರ್ಥ ಆಗಿದಾವ ಅನ್ಕೊಂಡೇನಿ. ನೆಕ್ಸ್ಟ್ ನೋಡ್ರಿ ಸೂಚನೆ. ಅಲ್ಫಾ ಕೆರಟಿನ್ ಪ್ರೋಟೀನ್ ಕಂಡು ಬರುವುದು ಸಾಮಾನ್ಯವಾಗಿ ಉಣ್ಣೆಯಲ್ಲಿ ಕಂಡು ಬರ್ತೈತಿ. ಇದು ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮ್ದಾಗ ಹಿಂದೆ ಕೇಳಿದಾರ. ನೆಕ್ಸ್ಟ್ ದೊಡ್ಡ ಅಣುಗಳಲ್ಲಿ ಮತ್ತು ರಕ್ತ ಪ್ರವಾಹದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಸಾಗಿಸುವ ಲಿಪೋಪ್ರೋಟೀನ್. ಸಾಮಾನ್ಯವಾಗಿ ನೋಡ್ರಿ ದೊಡ್ಡ ಅಣುಗಳಲ್ಲಿ ಮತ್ತ ರಕ್ತ ಪ್ರವಾಹ, ನಮ್ಮ ದೇಹದಾಗ ರಕ್ತ ಹರಿಯುವಂತ ಸಂದರ್ಭದಲ್ಲಿ ಕೊಲೆಸ್ಟ್ರಾಲ್ ಅನ್ನ ಸಾಗಿಸುವ ಲಿಪೋಪ್ರೋಟೀನ್ಗಳು ಏನಾಗ್ತಾವ ಅದಾವ ಯಾವಂದ್ರ ಪ್ರೋಟೀನ್ ಮತ್ತ ಕೊಬ್ಬಿನ ಅಣುಗಳು ಇಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತಾರ. ನೆಕ್ಸ್ಟ್ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರೋದು ಪ್ರೋಟೀನ್. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಶೇಂಗಾ, ಕಡಲೆ, ಯಾವ ಬರ್ತಾವ ನೋಡ್ರಿ, ಶೇಂಗಾ ಬರ್ತೈತಿ, ಕಡಲೆ ಬರ್ತೈತಿ, ಹೆಸರು ಕಾಳು ಬರ್ತೈತಿ, ಮೊಳಕೆ ಕಾಳು ಬರ್ತೈತಿ. ಇವೆಲ್ಲ ದ್ವಿದಳ ಧಾನ್ಯಗಳು. ಇದ್ರಾಗ ಅತಿ ಹೆಚ್ಚಾಗಿ ಕಂಡು ಬರೋದ ಪ್ರೋಟೀನ್ ಕಂಡು ಬರ್ತಾವ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತಿನ ನೋಡಿದಾಗ ನಾನು ಏನೇನ್ ಡಿಸ್ಕಸ್ ಮಾಡಿ ನೋಡೋದಾದ್ರ ಪ್ರೋಟೀನ್ ಅಂದ್ರೇನು, ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಯಾಕೆ ಅವಶ್ಯಕ, ಪ್ರೋಟೀನ್ದ ವಿಧಗಳು ಯಾವ, ಅದರ ಉದಾಹರಣೆಗಳು ಯಾವ, ಜೊತೆಗೆ ಪ್ರೋಟೀನ್ಗಳ ಪ್ರಾಮುಖ್ಯತೆ ಏನ, ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಆದಂತ ಯಾವೆಲ್ಲ ರೋಗಗಳು ಬರ್ತಾವ, ಅದರ ಲಕ್ಷಣಗಳು ಏನ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.